ಮಾಡಿ ನನ್ಗೆ ಸರ್ ಮಾಡಿ ಸ್ವಾಮಿ. ನಿಮ್ಗೇನಪ್ಪ ಮತ್ತಿಗೆ ಮಾಡ್ತಿರೋದು? ಮತ್ತಿಗೆ ಏನ್ ಫೋನ್ ಕಟ್ ಮಾಡ್ತಾ ಇರೋದು? ತಾಯಿ ಸನ್ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿ ತಾಯಿ ಹೆಸರಲ್ಲಿ ನೀನು ಆಕ್ಷೇಪಣೆ ಮಾಡ್ತಾ ಇದೀಯಾ. ನಿನಗೆ ಬರಬಾರ್ದು ಕಷ್ಟ ಬರಂಗ್ ಮಾಡ್ಬಿಡ್ತೀನಿ. ಏನ್ ತಿಳ್ಕೊಂಡಿದ್ಯಾ ನೀನು? ಆ ದೇವ್ರು ನಮಗೆ ಬಂದು ಇಂಥ ನನ್ನ ಭಕ್ತ ಈ ಕಡೆ ಈಶಾನ್ಯ ದಿಕ್ಕಿನಲ್ಲಿ ಕಷ್ಟದಲ್ಲಿ ಅವನಿ ಅಂತ ಹೇಳಿ ಬಂದಿರೋದಕ್ಕೆ ನಾವು ಫೋನ್ ಮಾಡಿರೋದು. ನಿನ್ನ ನಂಬರ್ ನಮ್ಗೇನು ಗೊತ್ತಾಗ್ತಿತ್ತು? ತಾಯಿ ತೋರಿಸ್ಕೊಟ್ಟಿರೋದಕ್ಕೆ ತಾನೇ ನಾವು ಫೋನ್ ಮಾಡಿರೋದು. ಆಯ್ತು ಸ್ವಾಮಿ, ಅದೇ ನಮ್ಗೆ ಸರ್ ಮಾಡಿ, ನಮ್ಮ ಮನೆಯದು, ನಮ್ಮ ಮಕ್ಕಳು, ನಮ್ಮ ತಾಯಿದು. ಸರಿ ಮಾಡ್ತೀನಿ. ನೀನು ಅವತ್ತು ಬರ್ಬೇಕಾದ್ರೆ ಗೊತ್ತಾಯ್ತಾ, ಹೊಸ ಪಂಚೆ, ಹೊಸ ಶರ್ಟು, ಹೊಸದು ಒಳಗಡೆ ಒಳಗಡೆ ಹಾಕೋಣ ಅಂತವೆಲ್ಲ ಒಳಗಡೆ ತರ್ಬೇಕಾಗುತ್ತೆ. ತಂದು ನಿಮ್ಗೆ ಹೊಸ ಉಡ್ದಾರ ಒಂದು ತಾಯ್ತಾ ಎಲ್ಲ ಮಾಡಾಕ್ತೀನಿ. ಅಮಾವಾಸ್ಯೆ ಪೂಜೆ ದಿವಸ ನೀನು 12:21 ನಿಮ್ಮ ಜಾತಕದ ಪ್ರಕಾರ 12:21 ನಿನಗೆ ಕುಂಡ್ರಸ್ ಪೂಜೆ ಮಾಡ್ತೀನಿ. ನೈಟ್ ರೀ, ಆಯ್ತಾ? ಆ ಪೂಜೆಗೆ ನೀನು ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಬೇಕು. ಅವತ್ತು ನೀನು ಪೂಜೆ ಮಾಡೋ ದಿವಸ ನೀನು ಬೆತ್ತಲೆ ಕುಂತಿರ್ಬೇಕು. ಏನು ಕೆಳಗಡೆ ಏನು ಬೇರೆ ಮುಂಚೆ ಒಳ ಉಡುಪುಗಳು ಅಂಡರ್ವೇರ್ ಬನ್ನಿ ನೀವೇನು ಹಾಕೊಂಬಾರ್ದು. ಬೆತ್ತಲೆ ಕೂತ್ಕೊಬೇಕು ಪೂಜೆಗೆ. ಅರ್ಥ ಆಯ್ತಾ? ನರಸಿಂಹ ದೇವಸ್ಥಾನ ಅಂತ ಅಲ್ಲಪ್ಪ, ನಮ್ಮ ಯಾರು ಇಲ್ಲಿ ಇರ್ದಿರತವ ಜಾಗುತ್ತವ ಸ್ಮಶಾನದಲ್ಲಿ ಪೂಜೆ ಮಾಡೋದು. ಅಲ್ಲಿ ನೀನು ಬೆತ್ತಲೆ ಕೂತ್ಕೊಂಡು ಪೂಜೆಗೆ ದೇವರಲ್ಲಿ ಬೇಡ್ಕೊಬೇಕು. ಗೊತ್ತಾಯ್ತಾ? ನಿನ್ ಬೆತ್ತಲೆ ಕೂತ್ಕೊಳಕ್ಕೆ ಆಕ್ಷೇಪಣೆ ಏನು ಇಲ್ಲ ತಾನೆ ನಿಂದು? ಏನಿಲ್ಲ, ಯಾರು ನಾನೆಲ್ಲ ದೇವಸ್ಥಾನ ಜನಪದ ಅಮಾವಾಸ್ಯೆ ಪ್ರಸಾದ ಅಂತ ನಾನು. ಅಲ್ಲಲ್ಲ ಅಲ್ಲಿ ಸ್ಮಶಾನದಲ್ಲಿ ಬೇರೆ ಪೂಜೆ ಮಾಡೋದ್ ನಾವು. ಅಲ್ಲಿ ನೀನೊಬ್ನೇ ನಿಮ್ ಪೂಜೆಗೆ ನೀವು ಕೂತ್ಕೊಬೇಕು. ಬೇರೆ ಭಕ್ತಾದಿಗಳೆಲ್ಲ ಬಂದಿರ್ತಾರೆ, ಹೆಂಗಸ್ರು ಗಂಡಸ್ರು ಎಲ್ಲ. ಅವ್ರ ಪಾಡಿಗೆ ಅವ್ರು ಕೂತ್ಕೊಂತಾರೆ, ನಿಮ್ ಪಾಡಿಗೆ ನೀವು ಕೂತ್ಕೊಳ್ರಿ. ಅವರು ಬೆತ್ತಲೆ ಕೂತ್ಕೊಂತಾರೆ ಎಲ್ಲಾರು. ಅಲ್ಲೋ, ಎಲ್ಲ ಬೆತ್ತಲೆ ಕೊಂಡಿರ್ತೀರಾ? ಎಲ್ಲಾರನ್ನು ಬೆತ್ತಲೆ ಕೊಂಡಿರ್ತೀರಾ? ಹೂನಪ್ಪ, ಅವ್ರ ಕಷ್ಟ ಅವ್ರಿಗೆ ಅರಿಯೋದ್ ಬೇಡ. ನಿನ್ನಂಗೆ ಅವ್ರು ಭಕ್ತಾದಿಗಳು ಇರ್ತಾರ್ತಾನೆ. ಅಲೋ, ಅಲ್ಲ ಸ್ವಾಮಿ, ಇದು ಒಬ್ಬೊಬ್ರು ಇದು ಮಾಡೋದಲ್ಲ, ಎಲ್ಲಾರನ್ನು ಕೊಂಡಿರ್ತೀವಿ. ಇದು ಗಂಡ್ ಮಕ್ಳು ಹೆಣ್ಮಕ್ಳು ಎಲ್ಲರೂ ರೀ. ನೀವು ಒಬ್ಬೊಬ್ಬರಿಗೆ ನರಸಿಂಹರಾಜು ಒಬ್ಬೊಬ್ರಿಗೆ ದೇವ್ರು ಕರೆಯಕ್ಕಾಗಲ್ಲ. ನಿಮ್ ಪಾಡಿಗೆ ನಿಮ್ ಕಷ್ಟ ಬಗೆಹರಿಬೇಕು ಅಂದ್ರೆ ನೀವು ಕೂತ್ಕೊಳ್ರಿ. ಅವ್ರ ಕಷ್ಟ ಬಗೆಹರಿಬೇಕು ಅಂದ್ರೆ ಅವ್ರು ಕೂತ್ಕೊಂತಾರೆ. ಹೆಂಗಸ್ರು ಗಂಡಸ್ರು ಅಂತ ಭೇದ ಭಾವ ಏನಿಲ್ಲ. ಅಕ್ಕ ಪಕ್ಕ ನಿಮ್ ಪಕ್ಕ ಹೆಂಗಸ್ರು, ನಿಮ್ ಪಕ್ಕ ಗಂಡಸ್ರು ಎಲ್ಲ ಅವ್ರ ಪಾಡಿಗೆ ಅವ್ರು ಕುಂತಿರ್ತಾರೆ. ನಿಮ್ ಪಾಡಿಗೆ ನೀವು ಕೂತ್ಕೊಳ್ರಿ. ಅವ್ರ ಕಷ್ಟ ನಿಮ್ಗೆ ಬೇಕಾದ್ರೆ ಬೇಕಾದ್ರೆ ನಾಚಿಕೆ ಆಗುತ್ತೆ ಅಂದ್ರೆ ಬೇಕಾದ್ರೆ ಯಾವ್ದಾನ ಗಂಡಸ್ರ ಪಕ್ಕನೇ ಹೇಳ್ಕೊಂಡಿರ್ತೀನಿ. ಹೆಂಗಸ್ರ ಪಕ್ಕ ಕೂತ್ಕೊಳಕ್ ಆಗಲ್ವಾ ನಿಮ್ಗೆ? ನಾಚಿಕೆನಾ?